ಹಲೋ, ಗುಡ್ ಮಾರ್ನಿಂಗ್. ನಾನಿವತ್ತು ಒಂದು ಒಳ್ಳೆ ಕಷಾಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಅರಿಶಿಣ, ನಿಂಬೆಹಣ್ಣು ಮತ್ತು ಶುಂಠಿ ಮತ್ತು ಉಪ್ಪು. ಬನ್ನಿ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ ಮೊದಲಿಗೆ ನಾನು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ಕಪ್ಪಾಗಷ್ಟು ನೀರು ಚೆನ್ನಾಗಿ ಕಾಯಬೇಕು. ನೀರು ಚೆನ್ನಾಗಿ ಕಾಯ್ತಾ ಇದೆ. ಈ ಟೈಮಲ್ಲಿ ನಾನು ಜಜ್ಜಿರೋ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಎಲ್ಲ ಚೆನ್ನಾಗಿ ಬೆಂದು ಅದು ನೀರನ್ನ ಬಿಡಬೇಕು. ಚೆನ್ನಾಗಿ ಬೆಂದು ಅದು ರಸ ಬಿಟ್ಟಾಗ ಒಳ್ಳೆ ಕಷಾಯ ರೆಡಿ ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅರಿಶಿನ ಹಾಕೋಬೇಕು. ಆದರೆ ಅದಕ್ಕೆ ಮುಂಚೆ ಇನ್ನೂ ಒಂದು 2 ನಿಮಿಷ ಇದು ಚೆನ್ನಾಗಿ ಶುಂಠಿ ಚೆನ್ನಾಗಿ ಕುದಿ ಅದ್ರ ನೀರನ್ನು, ಅದ್ರ ರಸವನ್ನು ಬಿಡಬೇಕು. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಆಗಿದೆ. ಇವಾಗ ಇದನ್ನ ಶೋಧಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ. ಈಗ ನಾನು ಇದು ಶುಂಠಿ ಮತ್ತೆ ಅರಿಶಿಣ ಹಾಕಿರೋ ನೀರು. ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣ ಇಡ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣು ಹಿಂಡಿದ ಮೇಲೆ ಫುಲ್ಲು ಅರಿಶಿಣಕ್ಕಾಗಿದೆ. ಆವಾಗಲೇ ಸ್ವಲ್ಪ ಕೇಸರಿ ಕಲರ್ ಬಂದಿತ್ತು. ಈಗ ನೀವು ಇದನ್ನು ಹೀಗೆ ಕೂಡ ನೀವು ಕುಡಿಬೋದು. ಹೀಗೆ ಕುಡಿಯೋದ್ರಿಂದ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ಸಪ್ಪೆಗೆ ಸ್ವಲ್ಪ ಕಹಿಯಾಗಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಆಗಲ್ಲ ಅನ್ನೋರು ಸ್ವಲ್ಪ ರಾಕ್ ಸಾಲ್ಟ್ ಒಂದು ಅರ್ಧ ಸ್ಪೂನು ಅಥವಾ 1/4 ಸ್ಪೂನ್ನ ಬೇರಿಸ್ಕೊಂಡು ಕುಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದೊಂದೇ ಸಿಕ್ಕು ಅಂತ ಕುಡ್ಕೊಂಡು ಹೇಗಿತ್ತು ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ. ಮಾಡಿಬಿಟ್ಟು ಕುಡಿದ್ಬಿಟ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಈ ಥರ ವಿಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.